ವಿಶ್ವಜಿತ್ ಜೈಲಿನಲ್ಲಿದ್ದರೂ ಅವನ ಮಾಸ್ಟರ್ ಮೈಂಡ್ ಹೊರಗಿಂದಾನೆ. ಅವನ ಹೆಸರು ಅನಿರುದ್ಧ್, ವಿಶ್ವಜಿತ್ನ ಸೋದರ ಮಾವ ಮತ್ತು ಅಂತಾರಾಷ್ಟ್ರೀಯ ಸ್ಮಗ್ಲರ್. ಅವನು ತನ್ನ ಟೀಮ್ಗೆ ಆದೇಶ ನೀಡಿದನು. ತನ್ನ ಸೋದರಳಿಯನನ್ನು ಜೈಲಿಗೆ ಕಳುಹಿಸಿದ ಆ ಅರ್ಜುನ್ ಮತ್ತು ಆರಾಧನಳ ಸುಖವನ್ನು ಕಿತ್ತುಕೊಳ್ಬೇಕು. ಮೊದಲು ಆ ಧ್ವನಿಯನ್ನು ಟಾರ್ಗೆಟ್ ಮಾಡಿ. ಪಾರ್ಕ್ನಲ್ಲಿ ಧ್ವನಿ ಮತ್ತು ಆರ್ಯನ್ ಮಾತನಾಡುತ್ತಾ ಕುಳಿತಿದ್ದಾಗ ಆರ್ಯನ್ನ ತೀಕ್ಷ್ಣ ಕಣ್ಣುಗಳು ದೂರದ ಮರದ ಹಿಂದೆ ಮಿಂಚಿದ್ದ ಗನ್ನ ಸೈಲೆನ್ಸರ್ ಮೇಲೆ ಬಿದ್ದವು. ಶೂಟರ್ ಟ್ರಿಗರ್ ಒತ್ತುವ ಸೆಕೆಂಡ್ ಮುನ್ನವೇ ಆರ್ಯನ್ ಧ್ವನಿ ಕೆಳಗೆ ಬಗ್ಗಿ ಎಂದು ಕೂಗುತ್ತಾ ಅವಳನ್ನು ತಬ್ಬಿ ಪಕ್ಕಕ್ಕೆ ಉರುಳಿದನು. ಗುಂಡು ಧ್ವನಿಗೆ ತಗಲುವ ಬದಲು ಪಕ್ಕದ ಬೆಂಚ್ಗೆ ತಗುಲಿತು. ಆರ್ಯನ್ ತಕ್ಷಣ ತನ್ನ ಸರ್ವಿಸ್ ರಿವಾಲ್ವರ್ ತೆಗೆದು ಶೂಟರ್ನ ಕಾಲಿಗೆ ಗುರಿಯಿಟ್ಟು ಹೊಡೆದನು. ಓಡಿ ಹೋಗಿ ಶೂಟರ್ನನ್ನು ಹಿಡಿದು ವಿಚಾರಿಸಿದಾಗ ಅನಿರುದ್ಧನ ಹೆಸರನ್ನು ಬಾಯ್ಬಿಟ್ಟನು. ಈ ಘಟನೆಯಿಂದ ಧ್ವನಿಗೆ ಆರ್ಯನ್ ಮೇಲಿದ್ದ ಗೌರವ ಮತ್ತು ಪ್ರೀತಿ ಇನ್ನೂ ಹೆಚ್ಚಾಯಿತು. ಅನಿರುದ್ಧ್ ನೇರವಾಗಿ ದಾಳಿ ಮಾಡದೆ ಆರಾಧನಳ ಬಿಸ್ನೆಸ್ ಅನ್ನು ಹಾಳು ಮಾಡಲು ಹವಣಿಸಿದನು. ಪಟಾಕಿ ಆಗ್ರೋ ಟೆಕ್ ಕಂಪನಿಯಿಂದ ಸರಬರಾಜಾಗುತ್ತಿದ್ದ ಸಾವಯವ ಧಾನ್ಯಗಳ ಗೋದಾಮಿಗೆ ಅನಿರುದ್ಧನ ಕಡೆಯವರು ರಾತ್ರೋರಾತ್ರಿ ನುಗ್ಗಿ ವಿಷಪೂರಿತ ಕೆಮಿಕಲ್ ಬೆರೆಸಲು ಪ್ಲಾನ್ ಮಾಡಿದರು. ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಟಾಕಿ ಕಂಪನಿಯ ಉತ್ಪನ್ನಗಳು ವಿಷಕಾರಿ ಎಂಬ ಸುಳ್ಳು ಸುದ್ದಿ ಹಬ್ಬಿಸಿದರು. ಮಾರನೇ ದಿನವೇ ಆರಾಧನಳ ಆಫೀಸ್ ಮುಂದೆ ಗ್ರಾಹಕರು ಪ್ರತಿಭಟನೆ ನಡೆಸಲು ಶುರು ಮಾಡಿದರು. ಆರಾಧನಳ ಕನಸಿನ ಕಂಪನಿ ಮುಚ್ಚುವ ಹಂತಕ್ಕೆ ಬಂತು. ಅರ್ಜುನ್ ಈ ಹೊಸ ಮಾಫಿಯಾದ ಆಳವನ್ನು ಅರಿತಿದ್ದನು. ಅವನು ಸೈಲೆಂಟ್ ಆಗಿ ಕೆಲಸ ಮಾಡಲು ಶುರು ಮಾಡಿದನು. ಅರ್ಜುನ್ ತನ್ನ ಸೈಬರ್ ಕ್ರೈಮ್ ಟೀಮ್ ಮೂಲಕ ಆ ಸುಳ್ಳು ಸುದ್ದಿ ಹಬ್ಬಿಸಿದ IP ಅಡ್ರೆಸ್ಗಳನ್ನು ಪತ್ತೆ ಮಾಡಿದನು. ಅವುಗಳೆಲ್ಲವೂ ಅನಿರುದ್ಧನ ಅಡ ಗುದಾಣದಿಂದ ಬಂದಿದ್ದವು. ಅರ್ಜುನ್ ಮತ್ತು ಆರ್ಯನ್ ಇಬ್ಬರು ಸೇರಿ ಅನಿರುದ್ಧನ ಅಡ್ಡೆಯ ಮೇಲೆ ಅನಿರೀಕ್ಷಿತ ದಾಳಿ ಮಾಡಿದರು. ಅನಿರುದ್ಧ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಆರಾಧನಾ ತಾನು ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಗೋದಾಮಿನ CCTV ಫುಟೇಜ್ ಅನ್ನು ಮೀಡಿಯಾಗಳಿಗೆ ರಿಲೀಸ್ ಮಾಡಿದಳು. ಅದರಲ್ಲಿ ಅನಿರುದ್ಧನ ಮನುಷ್ಯರು ಕೆಮಿಕಲ್ ಬೆರೆಸಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗಿತ್ತು. ಅರ್ಜುನ್ ಅನಿರುದ್ಧನನ್ನು ಅಟ್ಟಾಡಿಸಿ ಹಿಡಿದು, ನನ್ನ ಫ್ಯಾಮಿಲಿ ಜೊತೆ ಆಟ ಆಡಿದ್ರೆ ಯಾವ ಸ್ಮಗ್ಲರ್ ಕೂಡ ಉಳಿಯಲ್ಲ ಎಂದು ಸರಿಯಾಗಿ ಧರ್ಮದೇಟು ನೀಡಿ ಲಾಕಪ್ಗೆ ಹಾಕಿದನು. ಎಲ್ಲ ಸಂಕಷ್ಟಗಳು ದೂರವಾದ ಮೇಲೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಆರಾಧನಾ ಕಂಪನಿ ಮೇಲೆ ಇದ್ದ ಕಳಂಕ ದೂರವಾಗಿ ಬೇಡಿಕೆ ಇನ್ನೂ ಹೆಚ್ಚಾಯಿತು. ಒಂದು ಫ್ಯಾಮಿಲಿ ಪಾರ್ಟಿಯಲ್ಲಿ ಸಮಯದಲ್ಲಿ ಅರ್ಜುನನ ತಾಯಿ ಕಾವ್ಯ ಅವರು ಧ್ವನಿ ಮತ್ತು ಆರ್ಯನ್ ಪರಸ್ಪರ ನೋಡಿಕೊಳ್ಳುತ್ತಿರುವುದನ್ನು ಗಮನಿಸಿದರು. ಅರ್ಜುನ್, ನಮ್ಮ ಮನೆಗೆ ಒಬ್ಬಳು ಪಟಾಕಿ ಹುಡುಗಿ ಸೊಸೆಯಾಗಿ ಬಂದಿದ್ದಾಳೆ. ಈಗ ಒಬ್ಬ ಪೊಲೀಸ್ ಆಫೀಸರ್ ಅಳಿಯನಾಗಿ ಬರೋ ಸಮಯ ಬಂದಿದೆ ಅನ್ಸುತ್ತೆ ಅಂದಾಗ ಇಡೀ ಮನೆಯಲ್ಲಿ ನಗುವಿನ ಅಲೆ ಎದ್ದಿತ್ತು. ಆರಾಧನಾ ಅರ್ಜುನನ ಹತ್ತಿರ ಬಂದು, ಸರ್, ನಮ್ಮ ಲೈಫ್ ಇನ್ವೆಸ್ಟಿಗೇಷನ್ನಲ್ಲಿ ಇದ್ದಕ್ಕಿಂತ ದೊಡ್ಡ ಕೇಸ್ ಸಾಲ್ವ್ ಆಗೋ ಥರ ಇದೆ ಇವಾಗ ಅಲ್ವಾ ಅಂದಾಗ ಅರ್ಜುನ್ ಅವಳನ್ನು ಪ್ರೀತಿಯಿಂದ ನೋಡಿದನು. ಅಜ್ಜ ನರಸೇಗೌಡರು, ಅಜ್ಜಿ ಸರೋಜಮ್ಮ, ಅಪ್ಪ ಅಶ್ವಥ್, ತಾಯಿ ಕಾವ್ಯ ಎಲ್ಲರೂ ಧ್ವನಿ ಮದ್ವೆನ ಆರ್ಯನ ಜೊತೆ ಮಾಡಲು ತುಂಬಾ ಖುಷಿಯಿಂದ ಒಪ್ಪಿಕೊಂಡರು. ಆರ್ಯನ್ಗೆ ತಂದೆ ತಾಯಿ ಇಲ್ಲದ ಕಾರಣ ಅರ್ಜುನ್ ಫ್ಯಾಮಿಲಿ ಅವರೇ ಮದುವೆಯ ಎಲ್ಲ ಜವಾಬ್ದಾರಿ ವಹಿಸಿಕೊಂಡರು. ಬೆಂಗಳೂರಿನ ಒಂದು ಸುಂದರ ಕಲ್ಯಾಣ ಮಂಟಪದಲ್ಲಿ ಧ್ವನಿ ಮತ್ತು ಆರ್ಯನ್ ಮದುವೆ ಬಹಳ ಅದ್ದೂರಿಯಾಗಿ ನಡೆಯಿತು. ಧ್ವನಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ದೇವತೆಯಂತೆ ಕಾಣ್ತಿದ್ರೆ ಆರ್ಯನ್ ಸಾಂಪ್ರದಾಯಿಕ ಪಂಚೆ ಶರ್ಟ್ನಲ್ಲಿ ಮಿಂಚುತ್ತಿದ್ದನು. ಅಣ್ಣನಾಗಿ ಅರ್ಜುನ್ ಮತ್ತು ಅತ್ತಿಗೆಯಾಗಿ ಆರಾಧನಾ ಇಬ್ಬರೂ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ಮಾಡಿದರು. ಆರಾಧನಾ ಮದುವೆಯಾದ ಜವಾಬ್ದಾರಿಯನ್ನು ತನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟೈಲ್ನಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದಳು. ಮದುವೆಯ ಧಾರೆ ಎರೆದ ನಂತರ ಆರ್ಯನ್ ತಮಾಷೆಗಾಗಿ ಅರ್ಜುನನಿಗೆ ಹೇಳಿದ, ಸರ್, ಸ್ಟೇಷನ್ನಲ್ಲಿ ನೀವು ನನ್ನ ಬಾಸ್ ಆಗಿರ್ಬೋದು, ಆದರೆ ಇನ್ಮೇಲೆ ನಾನು ನಿಮ್ಮ ಅಳಿಯ. ಮನೆಗೆ ಬಂದರೆ ಸ್ವಲ್ಪ ಹುಷಾರು. ಅರ್ಜುನ್ ನಗುತ್ತಾ ಅವನ ಭುಜ ತಟ್ಟಿ, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ, ಇಲ್ಲ ಅಂದರೆ ಸ್ಟೇಷನ್ನಲ್ಲೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಎಂದು ಕಾಲೆಳೆದನು. ಮದುವೆಯ ಸಂಭ್ರಮದ ಮುಗೀತು. ಕೆಲವು ತಿಂಗಳ ನಂತರ ಮನೆಯಲ್ಲಿ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಕೇಳಿಬಂತು. ಆರಾಧನಾ ಗರ್ಭಿಣಿಯಾಗಿದ್ದಳು. ಅರ್ಜುನನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅರ್ಜುನ್ ಈಗ ಖಡಕ್ ಪೊಲೀಸ್ಗಿಂತ ಹೆಚ್ಚಾಗಿ ಕೇರಿಂಗ್ ಗಂಡನಾಗಿದ್ದನು. ಆರಾಧನಾ ತನ್ನ ಪಟಾಕಿ ಆಗ್ರೋಟೆಕ್ ಬಿಸ್ನೆಸ್ ಅನ್ನು ಮನೆಯಿಂದಲೇ ನೋಡಿಕೊಳ್ಳುತ್ತಿದ್ದಳು. ಅರ್ಜುನ್ ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ತಂದು ಕೊಡುತ್ತಾ ಅವಳ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ವಹಿಸಿದನು. 9 ತಿಂಗಳ ನಂತರ ಆರಾಧನಾ ಒಬ್ಬ ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗು ಅರ್ಜುನ್ನಂತೆ ಗಾಂಭೀರ್ಯ ಮತ್ತು ಆರಾಧನಂತೆ ಚುರುಕಾದ ಕಣ್ಣುಗಳನ್ನು ಹೊಂದಿತ್ತು.
ಇಡೀ ಫ್ಯಾಮಿಲಿ ಸೇರಿ ಮಗುವಿಗೆ ಸಾತ್ವಿಕ್ ಎಂದು ಹೆಸರಿಟ್ಟರು. ಅಶ್ವಥ್ ಮತ್ತು ರಾಜೇಗೌಡರು ತಮ್ಮ ಮೊಮ್ಮಗನನ್ನು ಎತ್ತಿಕೊಂಡು ಆಟವಾಡಿಸುತ್ತಾ ಅಲ್ಲೆಯ ಭೂಗತ ಲೋಕದ ಕಹಿ ನೆನಪುಗಳನ್ನು ಮರೆತು ಬಿಟ್ಟರು. ಒಂದು ಭಾನುವಾರ ಸಂಜೆ ಫಾರ್ಮ್ ಹೌಸ್ನ ಹಸಿರು ಹುಲ್ಲುಹಾಸಿನ ಮೇಲೆ ಎಲ್ಲರೂ ಸೇರಿದ್ದರು. ಅರ್ಜುನ್ ತನ್ನ ಮಗ ಸಾತ್ವಿಕ್ನನ್ನು ಎತ್ತಿಕೊಂಡಿದ್ದಾರೆ. ಆರಾಧನಾ ಅವನ ಪಕ್ಕದಲ್ಲಿ ನಿಂತು ಮಗುವನ್ನು ನೋಡಿ ನಗುತ್ತಿದ್ದಳು. ಪಕ್ಕದಲ್ಲೇ ಆರ್ಯನ್ ಮತ್ತು ಧ್ವನಿ ಜೋಡಿಯಾಗಿ ಕುಳಿತಿದ್ದರು. ಟ್ವಿನ್ಸ್ ಸಕ್ಕರೆ ಮತ್ತು ಸಾಹಿತ್ ಹಾಗೂ ಸ್ವಲ್ಪ ದೊಡ್ಡವರಿದ್ದಾಗ ಮಗುವಿನ ಜೊತೆ ಆಟವಾಡುತ್ತಿದ್ದರು. ಆರಾಧನಾ ಅರ್ಜುನನ ಕಡೆ ನೋಡಿ, ನೋಡಿ ಅರ್ಜುನ್ ಸರ್, 20 ವರ್ಷಗಳ ಹಿಂದೆ ನಮ್ಮ ಕುಟುಂಬಗಳ ನಡುವೆ ಇದ್ದ ಸ್ನೇಹದ ಬಂಧ ಇಂದು ಈ ಮಗುವಿನ ನಗುವಿನಲ್ಲಿ ಪ್ರೀತಿಯಾಗಿ ಬದಲಾಗಿದೆ ಅಂದಳು. ಅರ್ಜುನ್ ಅವಳ ಕೈ ಹಿಡಿದು, ಇದೆಲ್ಲ ನಿನ್ನ ಆ ಪಟಾಕಿ ಬುದ್ಧಿಯಿಂದಲೇ ಸಾಧ್ಯವಾಗಿದ್ದು ಆರು. ನಮ್ಮ ಜೀವನ ಈ ಇನ್ವೆಸ್ಟಿಗೇಷನ್ ಈಗ ಸಫಲವಾಯಿತು ಎಂದನು. ಸೂರ್ಯ ಮುಳುಗುತ್ತಿದ್ದಂತೆ ಆ ಇಡೀ ಕುಟುಂಬದ ನಗು ಮುಗಿಲು ಮುಟ್ಟಿತ್ತು.